ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಈ ಪ್ರೋಮೋದಲ್ಲಿ ನಾಮಿನೇಷನ್ ಒಂದು ಟಾಸ್ಕ್ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದರ ಮಧ್ಯೆ ನಮ್ಮ ರಕ್ಷಿತಾ ಮತ್ತು ಕಾವ್ಯನ ಮಧ್ಯೆ ತುಂಬ ಜೋರಾಗಿ ಜಗಳ ನಡೆದಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಕಾವ್ಯ ಅವರು ನನ್ನ ಕಾಲಿಗೆ ಸಮ ಅಂತಲೂ ಕೂಡ ಮಾತಾಡ್ತಾ ಇದ್ದಾರೆ ರಕ್ಷಿತಾ ಅವರಿಗೆ. ಸೊ ಯಾವ ವಿಚಾರಕ್ಕೆ ಈ ರೀತಿ ಮಾತಾಡಿದ್ರು, ಸೊ ಯಾವ ರೀತಿ ನಾಮಿನೇಷನ್ ನಡೀತಾ ಇದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರ, 10ನೇ ವಾರದ ನಾಮಿನೇಷನ್ ಟಾಸ್ಕ್ ಈಗ ಶುರುವಾಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಅದು ಕೂಡ ಮೊದಲ ದಿನವೇ ಶುರು ಆಗಿದೆ. ಸೊ ಈ ಒಂದು ಟಾಸ್ಕ್ನಲ್ಲಿ ಯಾವ ರೀತಿ ಇದೆಯಪ್ಪ ಅಂದರೆ, ಸೊ ಬೆನ್ನೆ ಹಿಂದ್ಗಡೆ ಒಂದು ದಿಂಬನ್ನ ಕಟ್ಟಿದ್ದಾರೆ. ಆ್ಯಕ್ಚುಲಿ ಅಂದರೆ ಆಮೆ ರೀತಿಯ ಒಂದು ದಿಂಬನ್ನ. ಸೊ ಏನು ಹೇಳಿದಾರಪ್ಪ ಅಂದರೆ, ಈ ಮನೆಯಲ್ಲಿ ಇರಲು ಯೋಗ್ಯತೆ ಇಲ್ಲಂತಹ ವ್ಯಕ್ತಿಗಳಿಗೆ ನೀವು ಆ ಚೂರಿನ ಚುಚ್ಚಬೇಕು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಅವರು ಬೆನ್ನ ಹಿಂದೆ ಹಾಕೊಂಡಿರುವಂಥ ಒಂದು ಬ್ಯಾಗ್ಗೆ ಚೂರಿ ಚುಚ್ಚಬೇಕು, ಅಂದರೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರೋಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿ. ಸೊ ಒಬ್ಬೊಬ್ಬ ಸ್ಪರ್ಧಿಗಳು ಅವರವರು ಯಾರನ್ನ ಮನೆಯಿಂದ ಹೊರಗಡೆ ಹಾಕಬೇಕು ಅಂದ್ಕೊಂಡಿದ್ದಾರೆ, ಸೊ ಅಂಥ ವ್ಯಕ್ತಿಗಳು ಚೂರಿ ಚುಚ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಅಶ್ವಿನಿ ಅವರು ಕಾವ್ಯ ಅವರಿಗೆ ಚೂರಿ ಚುಚ್ಚಿದ್ದಾರೆ. ಸೊ ಇಲ್ಲಿ ಧ್ರುವಂತ್ ಅವರು ಅಭಿ ಅವರಿಗೆ ಹಾಕಿದ್ದಾರೆ, ಮತ್ತು ನಮ್ಮ ಗಿಲ್ಲಿ ಅವರಿಗೆ ನಮ್ಮ ರಘು ಅವರು ಕೂಡ ಹಾಕಿದ್ದಾರೆ. ಕೆಲವೊಂದಿಷ್ಟು ಸ್ಪರ್ಧಿಗಳು ಯಾರ್ಯಾರು ಬಿಗ್ ಬಾಸ್ ಮನೆಯಿಂದ ಇರೋಕ್ಕೆ ಯೋಗ್ಯತೆ ಇಲ್ಲ ಅಂಥ ಸ್ಪರ್ಧಿಗಳಿಗೆ ಆ ರೀತಿಯ ಒಂದು ಚೂರಿನ ಹಾಕಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದರ ಮಧ್ಯೆ ರಕ್ಷಿತಾ ಮತ್ತು ಕಾವ್ಯರ ಮಧ್ಯೆ ತುಂಬ ಜಗಳ ನಡೆದಿದೆ. ಸೊ ಯಾಕಪ್ಪ ಅಂದರೆ, ಸೊ ರಕ್ಷಿತಾ ಅವರು ಕಾವ್ಯವನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಒಂದೊಂದು ಕಾರಣಗಳನ್ನ ಹೇಳಿ ರಕ್ಷಿತಾನ ನಾಮಿನೇಟ್ ಕೂಡ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇದರ ಮಧ್ಯೆ ಕೆಲವೊಂದಿಷ್ಟು ರಕ್ಷಿತಾ ಅವರು ಮಾತಾಡಿರುವಂಥ ಮಾತಿಗೆ ಸೊ ನಮ್ಮ ಕಾವ್ಯ ಅವರು ಫುಲ್ ಗರಂ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಯಾಕಪ್ಪ ಅಂದರೆ, ಇಲ್ಲಿ ರಕ್ಷಿತಾ ಅವ್ರು ಹೇಳ್ತಾ ಇದ್ದಾರೆ, ಸೊ ಯಾರಾದರೂ ಒಬ್ಬರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕ್ತೀವಿ ಅಂದರೆ ಸೊ ಅವರನ್ನ ನಾವು ಕಟ್ಟ ತಗೋಬೇಕು. ಅದು ಬಿಟ್ಕೊಂಡು ನಾವು ಗೆಲ್ಲೋಕ್ಕೋಸ್ಕರ ಒಂದು ಗಿಮಿಕ್ನ ಮಾಡ್ತಾ ಇದ್ದೀವಿ. ಸೊ ಯಾವುದೋ ಒಂದು ವಿನ್ ಆಗಿಬಿಟ್ಟು ಸೊ ಗೆಲ್ಲೋ ಒಂದು ಎಫರ್ಟೇ ಇಲ್ಲ ನಿಮ್ಮ ಹತ್ರ. ಸೊ ಒಂದು ಗೇಮ್ ವಿಚಾರ ಬಂದರೆ ಅದೊಂದು ಆಡೋ ರೀತಿನೇ ಇರಲ್ಲ ನಿಮ್ಮ ಹತ್ರ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಅಷ್ಟೇ ಅಲ್ಲದೆ ರಕ್ಷಿತಾ ಅವರು ಕಾವ್ಯ ಅವರಿಗೆ ಹೇಳ್ತಾ ಇದ್ದಾರೆ, ಸೊ ನೀವು ನಮ್ಮ ಕಾಂಪಿಟೇಟರ್ ಅಂತ ನಂಗೆ ಅನ್ನಿಸ್ತಾನೆ ಇಲ್ಲ. 1% ಎಫರ್ಟ್ ಇಲ್ಲ ನಿಮ್ಮ ಟಾಸ್ಕಲ್ಲಾಗಲಿ ಯಾವುದೇ ರೀತಿ. ಸೊ ಬಿಗ್ ಬಾಸ್ ಮನೇಲಿ ಇದ್ರೂ ಇಲ್ಲದೇ ರೀತಿ ಇದ್ದೀರಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾಳೆ. ಯಾಕಪ್ಪ ಅಂದರೆ, ಸೊ ಇವರು ಒಂದು ಟಾಸ್ಕ್ ವಿಚಾರದಲ್ಲೂ ಮುಂದೆ ಬರಲ್ಲ. ಸೊ ಬಟ್ ವಿನ್ನಿಂಗ್ ಟ್ಯಾಗ್ ಬೇಕು ಮಾತ್ರ ಇವರಿಗೆ. ಉಳಿದಿರೋಂಥ ವಿಚಾರಕ್ಕೂ ಕೂಡ ಯಾವುದೇ ರೀತಿ ಮುಂದೆ ಬರಲ್ಲ. ಸೊ ಹಾಗಾಗಿ ನನ್ನ ಕಾಂಪಿಟೇಟರ್ ಅಂತಲೇ ಅನ್ನಿಸ್ತಾ ಇಲ್ಲ ಇವರು. 1% ಕೂಡ ನನಗೆ ಕಾಂಪಿಟೇಟರ್ ಅಂತ ಅನ್ನಿಸ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಆ ಒಂದು ವಿಚಾರದಲ್ಲಿ ಕಾವ್ಯ ಅವರು ಫುಲ್ ಸ್ಟ್ಯಾಂಡ್ ತೊಗೊತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ಇವರಿಬ್ಬರ ಮಧ್ಯೆ ತುಂಬ ಜೋರಾಗಿ ಜಗಳ ಕೂಡ ನಡೀತಾ ಇದೆ. ಇದರ ಮಧ್ಯೆ ಸೊ ಕಾವ್ಯ ಅವರು ಏನು ಹೇಳ್ತಾ ಇದ್ದಾರೆ, ನಿನ್ನ ಸ್ಟ್ರಾಟಜಿ, ನಿನ್ನ ಮುಖವಾಡದ ಮುಖ, ನಿನ್ನ ನಾಟಕ, ನಿನ್ನ ಡ್ಯಾನ್ಸಿಂಗ್ ಸ್ಟೈಲ್, ನಿನ್ನ ಇನ್ನೋಸೆಂಟ್ ನನ್ನ ಹತ್ರ ತೋರಿಸ್ಕೊಬೇಡ. ನೀ ಎಲ್ಲಿ ಯಾವ ರೀತಿ ಇರ್ತೀಯ, ಸೊ ಯಾರನ್ನ ಯಾವ ಥರ ಬುಟ್ಟಿ ಹಾಕೊಂತೀಯ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಕಾವ್ಯ ಅವರು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಕಾವ್ಯ ಅವರು ಕಾಲು ತೋರಿಸಿ ಮಾತಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ರಕ್ಷಿತಾ ಅವರಿಗೆ ಕಾಲು ತೋರಿಸಿ ಮಾತಾಡಿದ್ದಲ್ಲ. ಸೊ ನಿನ್ನ ಚೀಮ್ ಗಿಮಿಕ್ಕು ಮತ್ತು ನಿನ್ನ ಮುಖವಾಡ ಹಾಕೊಂಡು ಮಾಡ್ತಾ ಇದ್ದಿಲ್ಲ ನಾಟಕ, ಸೊ ಅದು ನನ್ನ ಕಾಲಿಗೆ ಸಮ ಅಂತಲೂ ಕೂಡ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ಕಾವ್ಯ ಅವರು ಮಾಡಿದ್ದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ, ಕಾಲು ತೋರಿಸಿ ಮಾತಾಡೋದು ಬಿಟ್ಟು ಸೊ ಬಾಯಲ್ಲಿ ಮಾತಾಡಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಈ ಒಂದು ವಿಚಾರದಲ್ಲಿ ತುಂಬ ಜೋರಾಗಿ ಜಗಳ ಕೂಡ ನಡೀತಾ ಇದೆ. ಅದು ಕೂಡ 10ನೇ ವಾರದ ನಾಮಿನೇಷನ್ನಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳು ಆಲ್ರೆಡಿ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಜಗಳನ ಗಿಲ್ಲಿ, ರಘು ಮತ್ತು ಅಶ್ವಿನಿ ಅವರು ಕೂತ್ಕೊಂಡು ಕೂಡ ನೋಡ್ತಾ ಇದ್ದಾರೆ. ಸೊ ಇಲ್ಲಿ ರಕ್ಷಿತಾ ಅವರು ಕಾವ್ಯ ಅವರಿಗೆ ಕೂಗಿ ಹೇಳ್ತಾ ಇದ್ದಾರೆ, ಸ್ಟ್ರಾಟಜಿ ಅಂದರೆ ಯಾಕಪ್ಪ ಅಂದರೆ ಪದೇ ಇವಳು ಗಿಲ್ಲಿನೇ ಮುಂದೆ ಕಟ್ಕೊಂಡು ಬರ್ತಾಳೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಸ್ಟ್ರಾಟಜಿ ಅನ್ನೋ ರೀತಿಯಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದಾದ ಬಳಿಕ ನಮ್ಮ ಕಾವ್ಯ ಅವ್ರು ಏನು ಹೇಳ್ತಾರೆ, ಇಲ್ಲಿ ಬಂದು ಮಾತಾಡು, ಯಾಕೆ ನೀ ದೂರ ಹೋಗಿ ಮಾತಾಡ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಯಾಕೆ ನನ್ನ ಮುಂದೆ ಮಾತಾಡೋಕ್ಕೆ ಮೀಟ್ರ್ ಇಲ್ವಾ, ನಿನಗೆ ಮೀಟ್ರ್ ಇದ್ದರೆ ಬಂದು ನನ್ನ ಎದುರು ಕಡೆ ಮಾತಾಡು, ಯಾಕೆ ದೂರ ನಿಂತ್ಕೊಂಡು ಮಾತಾಡ್ತಿದ್ಯಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ನಾಮಿನೇಷನ್ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ, ಸೊ ಒಂದೇ ಸರಿ ಎಲ್ಲ ಥರದ ನಾಮಿನೇಷನ್ ಕೂಡ ನಡೀತಾ ಇಲ್ಲ. ಕೆಲವೊಂದಿಷ್ಟು ಅವರ ಬೆನ್ಗಡೆ ಹಿಂದ್ಗಡೆ ಒಂದಿಷ್ಟು ಕತ್ತಿಗಳನ್ನ ಚುಚ್ಚಿದ್ದಾರೆ. ಸೊ 10 ಕತ್ತಿಗಳನ್ನ ಒಬ್ಬೊಬ್ಬ ಸ್ಪರ್ಧಿಗೂ ಚುಚ್ಚಬೇಕು, ಒಂದೊಂದು ಕಾರಣಗಳನ್ನ ಕೊಟ್ಟು. ಸೊ ಯಾರಿಗೆ ಅತಿ ಹೆಚ್ಚು ಕತ್ತಿಗಳು ಬಂದಿರ್ತಾರೆ, ಸೊ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೋಕ್ಕೆ ನಾಮಿನೇಟ್ ಕೂಡ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ಈ ಒಂದು ನಾಮಿನೇಷನ್ ತುಂಬ ಚೆನ್ನಾಗಿ ಕೂಡ ನಡೀತಾ ಇದೆ. ಬಟ್ ಇಲ್ಲಿ ರಕ್ಷಿತಾ ಮತ್ತು ಕಾವ್ಯ ಅವರು ತುಂಬ ಜೋರಾಗಿ ಜಗಳ ನಡೀತಾ ಇದೆ. ಅಷ್ಟೇ ಅಲ್ಲದೆ ಈಗ ಗೆಸ್ಟ್ ಆಗಿ ಬಂದಿರುವಂತಹ ವೈಲ್ಡ್ ಕಾರ್ಡ್ ಆಗಿರುವಂಥ ಸ್ಪರ್ಧಿಗಳು ಯಾರಪ್ಪ ಅಂದರೆ, ಸೊ ನಮ್ಮ ಚೈತ್ರ ಮತ್ತು ರಜತಾರ್ನ ಇಬ್ಬರನ್ನ ಹೊರತುಪಡಿಸಿ ಉಳಿದಿರುವಂಥ ಸ್ಪರ್ಧಿಗಳಲ್ಲಿ ನಾಮಿನೇಷನ್ ಟಾಸ್ಕ್ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇಲ್ಲಿ ರಕ್ಷಿತಾ ಮಾಡಿದ್ದು ಸರಿ ಅನಿಸುತ್ತಾ? ಸೊ ನಿಜ ಹೇಳಬೇಕಪ್ಪ ಅಂದರೆ ಇಲ್ಲಿ ರಕ್ಷಿತಾ ಮೇನ್ ಟಾರ್ಗೆಟ್ ಮಾಡ್ತಾ ಇದ್ದಾಳೆ ಕೆಲವೊಂದಿಷ್ಟು ಸ್ಪರ್ಧಿಗಳನ್ನ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಕಿಚ್ಚನ ಪಂಚಾಯಿತಿಲಿ ಗಿಲ್ಲಿಗೂ ಕೂಡ ಒಂದು ರೀತಿಯಲ್ಲಿ ಹೇಳಿ ಕೂಡ ನಾಮಿನೇಟ್ ಕೂಡ ಮಾಡಿದರು. ಸೊ ಬೆಳಗ್ಗೆ ಬಂದಂಥ ಪ್ರೋಮೋದಲ್ಲೂ ಕೂಡ ಯಾವುದೋ ಒಂದು ವಿಚಾರದಲ್ಲಿ ಗಿಲ್ಲಿನೂ ಕೂಡ ಟಾರ್ಗೆಟ್ ಮಾಡಿದರು. ಬಟ್ ಅದು ದೊಡ್ಡ ರೀತಿಯಲ್ಲಿ ಆಗಲಿಲ್ಲ. ಇದೀಗ ಕಾವ್ಯನ ಟಾರ್ಗೆಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಯಾಕಂತೆ ಗೊತ್ತಿಲ್ಲ, ನೋಡೋಣ
ಏನಂತ. ಸೊ ಇಲ್ಲಿ ರಕ್ಷಿತ್ ಅವರು ಕೂಗಿ ಹೇಳ್ತಾ ಇದ್ದಾರೆ ಕಾವ್ಯ ಅವರು ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಸ್ಟ್ರಾಟಜಿ ಅಂತ. ಸೊ ಇವ್ರು ಹೇಳ್ತಾ ಇರೋ ಪ್ರಕಾರ ನೋಡಿದ್ರೆ ಇಲ್ಲಿ ಕಾವ್ಯ ಅವರಿಗೆ ಬರೀ ವಿನ್ನಿಂಗ್ ಟೈಟಲ್ ಒಂದೇ ಬೇಕು, ಉಳಿದಿರುವಂಥ ಏನಕ್ಕೂ ಎಫರ್ಟ್ ಇಲ್ಲ, ಇವ್ರದ್ದು 1% ಕೂಡ ಎಫರ್ಟ್ ಇಲ್ಲ. ಸೊ ಹೀಗಾಗಿ ನಾನು ಇವರನ್ನು ನನ್ನ ಕಾಂಪಿಟರ್ ಅಂತ ನಾನು ಎಕ್ಸೆಪ್ಟ್ ಕೂಡ ಮಾಡಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ನನ್ನ ವಿರುದ್ಧ ಆಡೋಕ್ಕೆ ಇವ್ರಿಗೆ 1% ಯೋಗ್ಯತೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ವಿಚಾರದಲ್ಲೂ ಕೂಡ ಕಾವ್ಯ ಅವರು ತುಂಬ ಜೋರಾಗಿ ಕೂಡ ಮಾತಾಡಿದ್ದಾರೆ. ಯಾಕಪ್ಪ ಅಂದರೆ ನಿನ್ನ ನಾಟಕ ನನ್ನ ಹತ್ರ ಬೇಡ, ಸೊ ಯಾರ ಹತ್ರ ಹೇಗಿರ್ತೀಯ ಎಲ್ಲಿರ್ತೀಯ ಅಂತ ನಂಗೆ ಗೊತ್ತು, ಸೊ ಯಾರ್ಯಾರನ್ನ ಎಲ್ಲೆಲ್ಲಿ ಥರ ಯೂಸ್ ಮಾಡ್ಕೋಬೇಕು ಅಂತ ನಿನಗೆ ಗೊತ್ತು. ಸೊ ನಿನ್ನ ನಾಟಕದ ಮುಖವಾಡ ನನಗೆಲ್ಲ ಗೊತ್ತಿದೆ. ಸೊ ನಿನ್ನ ನಾಟಕ ನನ್ನ ಕಾಲಿಗೆ ಸಮ ಅಂತಲೂ ಕೂಡ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ವೀಕ್ಷಕರೇ, ಬೆಳಗ್ಗೆ ಬಂದಿರುವಂಥ ಪ್ರೋಮೋದಲ್ಲಿ ರಘು ಮತ್ತು ನಮ್ಮ ಗಿಲ್ಲಿ ವಿರುದ್ಧ ಜಗಳ ನಡೆಯಿತು. ಇದೀಗ ಬಂದಂತಹ 2ನೇ ಪ್ರೋಮೋದಲ್ಲಿ ರಕ್ಷಿತಾ ಮತ್ತು ಕಾವ್ಯರ ಮಧ್ಯೆ ಜಗಳ ಸುಡ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇನ್ನು ಈ ಪ್ರೋಮೋ ಯಾರು ನೋಡಿಲ್ಲ ದಯವಿಟ್ಟು ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ದಯವಿಟ್ಟು ಹೋಗಿ ನೋಡ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಪ್ರೋಮೋ ತೆಗಡೆ ಒಂದು ಟೈಟಲ್ ಸಹ ಕೊಟ್ಟಿದ್ದಾರೆ, ಕಾವ್ಯ ವಿಎಸ್ ರಕ್ಷಿತಾ ಗಿಮಿಕ್ ಯಾರದ್ದು ಸ್ಟ್ರಾಟಜಿ ಯಾರದ್ದು ಅನ್ನೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಸೊ ನಿಮ್ಮ ಪ್ರಕಾರ ಇಲ್ಲಿ ಗಿಮಿಕ್ ಮಾಡ್ತಾ ಇರೋರು ಯಾರು, ಸ್ಟ್ರಾಟಜಿ ಮಾಡ್ತಾ ಇರೋರು ಯಾರು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತೀನಿ. ಅಷ್ಟೇ ಅಲ್ಲದೆ ಸೊ ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡೀತಾ ಇರುವಂಥದ್ದು. ಸೊ ಇದರಲ್ಲಿ ಆಲ್ರೆಡಿ ನಮ್ಮ ಗಿಲ್ಲಿ ಅವ್ರನ್ನ ನಮ್ಮ ರಘು ಅವರು ನಾಮಿನೇಟ್ ಕೂಡ ಮಾಡಿದ್ದಾರೆ. ಸೊ ರಘು ಅವ್ರನ್ನ ಗಿಲ್ಲಿ ಅವರು ನಾಮಿನೇಟ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಕಾಣ್ತಾ ಇದೆ. ಅಷ್ಟೇ ಅಲ್ಲದೆ ರಕ್ಷಿತಾ ಅವರು ಕಾವ್ಯ ಅವ್ರನ್ನ ನಾಮಿನೇಟ್ ಕೂಡ ಮಾಡ್ತಾ ಇದ್ದಾರೆ. ಅಶ್ವಿನಿ ಅವರು ಅಷ್ಟೇ ಕಾವ್ಯನ ನಾಮಿನೇಟ್ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಸ್ಪರ್ಧಿಗಳು ಕೂಡ ಒಬ್ಬೊಬ್ಬರ ನಾಮಿನೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಧ್ರುವಂತರು ಅಭಿಷೇಕರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತಲೂ ಗೊತ್ತಾಗ್ತಾ ಇದೆ. ಯಾಕಪ್ಪ ಅಂದರೆ ಅವರಿಗೆ ಕೆಲವು ಬಾರಿ ಕೂಡ ಒಂದು ಚೂರಿನ ಚುಸ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಲ್ಲಿ ರಕ್ಷಿತಾ ಅವರು ಮಾಡಿದ್ದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಒಂಥರ ಕಾವ್ಯ ಅವರು ಕಾರಣಗಳನ್ನ ಕೊಡಬೇಕಾದ್ರೆ ಸೊ ಕುಣಿದಾಡ್ಕೊಂಡು ಕುಪ್ಪಳಿಸ್ಕೊಂಡು ಸೊ ಅವರಿಗೆ ಅನ್ಸಾಡೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ನೋಡಿದ್ರೆ ಕೆಲವೊಂದಿಷ್ಟು ವಿಚಾರಗಳಲ್ಲಿ ರಕ್ಷಿತನೂ ಕೂಡ ತಪ್ಪು ಮಾಡಿದ್ದಾರೆ, ಸೊ ಕಾವ್ಯ ಅವರು ಕೂಡ ತಪ್ಪು ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವರು ಮಾಡುವಂಥ ರೀತಿಗೆ ಕಾವ್ಯ ಅವರು ಆ ರೀತಿಯ ಒಂದು ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಯಾಕಂದರೆ ಸೊ ನಿನ್ನ ನಾಟಕ ನನ್ನ ಕಾಲಿಗೆ ಸಮ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಆ ಒಂದು ಪ್ರೋಮೋದಲ್ಲಿ ಕಾವ್ಯ ಅವರು ಕಾಲಿಗೆ ಸಮ ಅನ್ನೋದನ್ನ ಕಟ್ ಮಾಡಿ ಹೇಳಿದ್ದಾರೆ. ಬಟ್ ಯಾವ ವಿಚಾರಕ್ಕೆ ಹೇಳಿದ್ದಾರೆ ಅಂತ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಬಟ್ ನಮ್ಮ ಪ್ರಕಾರ ಅವರು ಮಾಡುವಂಥ ನಾಟಕ ಒಂದು ವಿಚಾರಕ್ಕೆ ಈ ರೀತಿ ಹೇಳಿರ್ಬೋದು ಅಂತ ನನ್ನ ಪ್ರಕಾರ ಅನಿಸುತ್ತೆ. ನೋಡೋಣ, ಇವತ್ತಿನ ಪ್ರೋಮೋದಲ್ಲಿ ಗೊತ್ತಾಗುತ್ತೆ. ಸೊ ನಿಮ್ಮ ಪ್ರಕಾರ ಈ ವಾರ ನಾಮಿನೇಷನ್ ಆಗುವಂಥ ಸ್ಪರ್ಧಿಗಳು ಯಾರಾಗ್ಬೋದು? ಸೊ ಅಷ್ಟೇ ಅಲ್ಲದೆ ನಾಮಿನೇಷನಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಕಾಣಿಸ್ಕೋಬಹುದು, ಅಷ್ಟೇ ಅಲ್ಲದೆ ಈಗ ನಡೆದಿರುವಂಥ ಜಗಳದಲ್ಲಿ ಕಾವ್ಯವರ ತಪ್ಪಿದೆಯಾ ಅಥವಾ ರಕ್ಷಿತ್ ಅವರ ತಪ್ಪಿದೆಯಾ, ಸೊ ಇದರಲ್ಲಿ ಯಾರು ಗಿಮಿಕ್ ಮಾಡ್ತಾ ಇದ್ದಾರೆ ಮತ್ತು ಸ್ಟ್ರಾಟಜಿ ಯಾರು ಮಾಡ್ತಾ ಇದ್ದಾರೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ರಕ್ಷಿತ್ ಅವರು ಇಷ್ಟು ದಿನ ತುಂಬ ಸೈಲೆಂಟ್ ಆಗಿದ್ದರು, ಯಾಕೋ ಬರ್ತಾ ತುಂಬ ಜೋರಾಗಿ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಧ್ರುವಂತ್ ಅವರು ಕೂಡ ಇವರು ಮಾಡುವಂಥ ನಾಟಕಕ್ಕೆ ದೂರ ಆಗಿದ್ದಾರೆ. ಸೊ ಗಿಲ್ಲಿನೂ ಕೂಡ ಸ್ವಲ್ಪ ತುಂಬ ದೂರ ಆಗ್ತಾ ಇದ್ದಾರೆ. ಇದೀಗ ಕಾವ್ಯ ಅವರು ಇವರ ಮುಖವಾಡ ನೋಡಿದ ಮೇಲೆ ಸ್ವಲ್ಪ ದೂರ ಆಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಗಿಲ್ಲಿ ಮತ್ತು ರಘು ಅವರು ನಡೆದಂತಹ ಜಗಳದ ಬಗ್ಗೆ ಕ್ಲಿಯಾರಿಟಿ ಇವತ್ತಿನ ಎಪಿಸೋಡಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಈಗ ಆಗಿರುವಂಥ ಜಗಳಕ್ಕೂ ಕೂಡ ಯಾರು ರಕ್ಷಿತಾ ಮತ್ತು ಕಾವ್ಯ ಮಧ್ಯೆ ಆಗಿರುವಂಥ ಜಗಳಕ್ಕೂ ಕೂಡ ಕ್ಲಿಯಾರಿಟಿ ಸಿಗುತ್ತೆ ಅಂತಲೂ ಕೂಡ ಹೇಳ್ತೀನಿ. ದಯವಿಟ್ಟು ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೋಬೇಡಿ. ಯಾಕಪ್ಪ ಅಂದರೆ ಇವತ್ತು ಅಂದರೆ 10ನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡೀತಾ ಇರುವಂಥದ್ದು. ಸೊ ಇವತ್ತು ಗೊತ್ತಾಗುತ್ತೆ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋಕ್ಕೆ ನಾಮಿನೇಟ್ ಕೂಡ ಆಗಿದ್ದಾರೆ ಅಂತ. ಅಷ್ಟೇ ಅಲ್ಲದೆ ವೀಕ್ಷಕರ, ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರುವಂಥ ರಜತ್ ಮತ್ತು ಚೈತ್ರ ಅವರನ್ನ ಹೊರತುಪಡಿಸಿ ಉಳಿದಿರುವಂಥ ಸ್ಪರ್ಧಿಗಳ ಮಧ್ಯೆ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ನೋಡೋಣ, ಇವತ್ತಿನ ಅಪ್ಡೇಟಲ್ಲಿ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಅಪ್ಡೇಟ್ ಜೊತೆ.